ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಡಿಫ್ರೆಂಟಾಗಿ ಸಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಸೀರೆ ಬಂದು ಗ್ರೀನ್ ಕಲರ್ ಇದೆ, ಮೆಹಂದಿ ಗ್ರೀನ್, ಮತ್ತು ಬಾರ್ಡರ್ ಬಂದು ಚಾಕ್ಲೇಟ್ ಕಲರ್ ಇದೆ. ಸೊ ಇದಕ್ಕೆ ನಾನು ಸೆರಗು ಚಾಕ್ಲೇಟ್ ಇರೋದ್ರಿಂದ 6 ದಾರನ ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಈ ರೀತಿ ರೌಂಡ್ ಬೀಡ್ಸ್ ಬೇಕಾಗುತ್ತೆ ಸರ್ಕಲ್ದು. ಈ 6 ದಾರನ ಆ ಸರ್ಕಲ್ ಬೀಡ್ ಒಳಗಡೆ ಹಾಕಿ ನಾರ್ಮಲಾಗಿ ಗಂಟು ಹಾಕಬೇಕು. ನಾರ್ಮಲ್ ಗಂಟು ಹೇಗೆ ಹಾಕ್ತೀವಲ್ಲ, ಸೊ ಆ ರೀತಿ 2 to 3 ಟೈಮ್ಸ್ ಇಲ್ಲಿ ಗಂಟು ಹಾಕ್ಕೊಳ್ಳೋಣ. ನಿಮ್ಗೆ ಈ ರೀತಿ ಬೀಡ್ಸ್ ಬೇಡ ಅಂದರೆ ಪ್ಲಾಸ್ಟಿಕ್ಕಿಂದು ಸಿಗುತ್ತೆ, ಸೊ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಯಾವ ಟೈಪ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಸರ್ಕಲ್ ಬೀಡ್ ಇರಲಿ. ಸೊ ಬೀಡನ್ನ 2 ಟೈಮ್ಸ್ ಗಂಟು ಹಾಕಿದ ಮೇಲೆ ಇಲ್ಲಿ ಈ ರೀತಿ ಆ ಗಂಟು ಕೆಳಗಡೆನೆ ನಿಡಲ್ ಹಾಕಿ ದಾರ ತಂದು ಇಟ್ಕೋಬೇಕು. ನಿಡಲ್ ಮೇಲೆ ಒಂದು ದಾರ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಹಾಕಿದ ಗಂಟು ಹಾಕಿದ ದಾರ ಇರುತ್ತಲ್ಲ, ಅದನ್ನ ಆ ಸರ್ಕಲ್ ಜೊತೆಗೇ ಇನ್ನೊಂದು ಲೆಫ್ಟ್ ಹ್ಯಾಂಡಿಂದ ಕರೆಕ್ಟಾಗಿ ಹಿಡ್ಕೋಬೇಕು. ಸೊ ಈಗ ಸಿಂಗಲ್ ಕ್ರೋಶೆ ಹಾಕೋ ತಗೋಣ. ಆ ಸರ್ಕಲ್ ಒಳಗಡೆ ಹೋಗಿ ನಿಡಲ್ ಹಾಕಿ ದಾರ ತರಬೇಕು. ಆವಾಗ ನಿಡಲ್ ಮೇಲೆ 2 ದಾರ ಇರುತ್ತೆ, ಆ 2 ದಾರನ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಇದು ಸಿಂಗಲ್ ಕ್ರೋಶೆ ಹಾಕಬೇಕು. ಸರ್ಕಲ್ ಒಳಗಡೆ ಹೋಗಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಈ ಪೂರ್ತಿ ಡಿಸೈನು ಸಿಂಗಲ್ ಕ್ರೋಶೆ ಹಾಕಬೇಕು. ಈ ಸರ್ಕಲ್ ಫುಲ್ಲು ಕಂಪ್ಲೀಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿ ಇದೆ ಇದು. ಇಷ್ಟೇ ಸಾಕು. ನೆಕ್ಸ್ಟ್ ಕುಚ್ಚು ಬರುತ್ತೆ ಇದಕ್ಕೆ. ಸೊ ಇದರಿಂದ ಮತ್ತೆ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ ಏನು ಹಾಕೋದು ನೆಸೆಸಿಟಿ ಇಲ್ಲ. ಇಷ್ಟೇ ಸಾಕು, ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ಆ ಸರ್ಕಲ್ ಒಳಗಡೆ ನಿಡಲ್ ಹಾಕಬೇಕು. ನಿಡಲ್ ಹಾಕಿ ದಾರ ತೊಗೊಂಡು ಬಂದು 2 ದಾರನ ಒಂದು ಮಾಡಿಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ಪೂರ್ತಿ ಸರ್ಕಲ್ ಹೀಗೆ ಹಾಕಬೇಕು. ಸೊ ಪೂರ್ತಿ ಸರ್ಕಲ್ ಹಾಕಿ ತೋರಿಸ್ತೀನಿ ನೋಡಿ. ಪೂರ್ತಿ ಸರ್ಕಲ್ ಆದಮೇಲೆ ಲಾಸ್ಟಲ್ಲಿ ಫಸ್ಟ್ ಏನು ಹಾಕಿರ್ತೀವಲ್ಲ, ಫಸ್ಟ್ 1 ಅಥವಾ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶೆ, ಅವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಈ ರೀತಿ ನಿಡಲ್ ಹಾಕಿ ದಾರ ತರಬೇಕು. ಅಲ್ಲಿ ಗ್ಯಾಪ್ ಇರುತ್ತೆ. ಸೊ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಯಾವುದಾದ್ರೂ ಒಂದು, ಫಸ್ಟ್ ಅಥವಾ ಸೆಕೆಂಡ್ ಒನ್ ಇದರಲ್ಲಿ. ಅದಾದಮೇಲೆ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ನಿಡಲ್ ಹಾಗೆ ಇಟ್ಕೊಳ್ಳೋಣ. ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಈ ರೀತಿ ದಾರ ತೆಗೆದು ಟೈಟ್ ಮಾಡೋಣ. ಡಿಸೈನು ಇದು ಕಂಪ್ಲೀಟ್ ಆಯಿತು. ಸರ್ಕಲ್ಗೆ ಹಾಕೋ ಡಿಸೈನ್ ಈಗ ಕಂಪ್ಲೀಟ್ ಆಯಿತು. ಇದೇನು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ಳೋದು ಅಥವಾ ಗಮ್ ಹಚ್ಚಿ ಅಂಟಿಸ್ಕೊಳ್ಳೋದೇನು ಬೇಡ, ಅಲ್ಲಿ ಕುಚ್ಚು ಬರುತ್ತೆ. ಸೊ ಅದು ಕಾಣೋದಿಲ್ಲ. ನಾನಿಲ್ಲಿ 97 ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 90 180 ಆಗುತ್ತೆ. ಸೊ ಈ ರೀತಿ ಸರ್ಕಲ್ ಒಳಗಡೆ ಈ ದಾರನ ತೆಗಿಬೇಕು ಹಾಕಿ. ಈ ಏನು ನಾವು ಫಸ್ಟಲ್ಲಿ ಗಂಟು ಹಾಕಿರ್ತೀವಲ್ಲ ಲಾಸ್ಟಲ್ಲಿ, ಸೊ ಅಲ್ಲಿಗೆ ಒಂದೇದ್ದು ಕುಚ್ಚು ಮಾಡ್ಕೋಬೇಕು. ಮಿಡಲ್ ಒಂದು ಕುಚ್ಚು. ನಾವಿಲ್ಲಿ ಟೋಟಲಾಗಿ ಈ ಡಿಸೈನ್ಗೆ 5 ಕುಚ್ಚುಗಳನ್ನ ಹಾಕ್ತೀವಿ. ಸೊ ಇದು ಮಿಡಲ್ ಒನ್ ಇದನ್ನ ಮಾಡ್ಕೋಬೇಕು ಅಲ್ಲಿ ಗಂಟು ಹಾಕ್ದಲ್ಲಿ. ಸೊ ಈ ರೀತಿ ಹಿಡ್ಕೊಂಡು ಈ ರೀತಿ ಸೂಜಿಗೆ ನಾನು ದಾರ ಪೋಣಿಸ್ಕೊಂಡಿದ್ದೀನಿ. ಈ ರೀತಿ ಫಸ್ಟ್ ಕೆಳಗಿಂದ ಮೇಲೆ ದಾರ ತೊಗೋಬೇಕು. ದಾರ ತೊಗೊಂಡು ಈಗ ಇದನ್ನ ಲಾಕ್ ಮಾಡಬೇಕು. ಸೊ ಸ್ಟಿಫಾಗಿ ಹಿಡ್ಕೊಳ್ಳಿ. ಈ ರೀತಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಇದನ್ನ ಲಾಕ್ ಮಾಡ್ಕೋಬೋದು. ಬಟ್ ಇದು ಈ ರೀತಿ ಫಸ್ಟ್ ಒನ್ ಅಷ್ಟೇ ಲಾಕ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ತರ್ಡ್ ಕುಚ್ಚು ಹಾಕುವಾಗ ಈ ರೀತಿ ಲಾಕ್ ಮಾಡೋಕ್ಕಾಗಲ್ಲ. ಸೊ ಮತ್ತು ಪೂರ್ತಿ ಎಲ್ಲ ಕುಚ್ಚು ಮಿಕ್ಸ್ ಆಗ್ತವೆ. ಅದಕ್ಕೆ ನಾನು ಇದು ಫಸ್ಟ್ ಒನ್ ಅಷ್ಟೇ ಈ ರೀತಿ ತೋರಿಸ್ತಿದ್ದೀನಿ. ನೆಕ್ಸ್ಟು ಇನ್ನೊಂದು ಬೇರೆ ರೀತಿ ತೋರಿಸ್ತೀನಿ. ಇಲ್ಲ ನೀವು ಯಾವ ರೀತಿ ಕುಚ್ಚು ಕಟ್ಕೋತೀರಲ್ಲ, ಸೊ ಆ ರೀತಿ ಕಟ್ಕೋಬೋದು. ನಾನಿಲ್ಲಿ 3 ಸಲ ಗಂಟು ಹಾಕಿ ನೆಕ್ಸ್ಟ್ ಈಗ ಇದನ್ನ ಬ್ಯಾಕ್ ಸೈಡಿಂದ ಈ ರೀತಿ ನಾವು ನಾರ್ಮಲ್ ಕುಚ್ಚು ಹೇಗೆ ಕಟ್ತೀವಲ್ಲ ಆ ರೀತಿ ಮಿಡಲ್ನಿಂದ ದಾರ ತೆಗೆದು ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಸಣ್ಣದೇ ಕಟ್ ಮಾಡ್ಕೊಳ್ಳಿ, ತುಂಬ ಉದ್ದ ಕಟ್ ಮಾಡಿಬಿಡಿ, ಅಷ್ಟು ಲುಕ್ ಬರೋದಿಲ್ಲ ಡಿಸೈನು. ಸೊ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳಿ. ಈ ರೀತಿ ತೋರಿಸ್ತೀನಿ ನೋಡಿ ಎಷ್ಟು ಮಾಡ್ಕೋಬೇಕಂತ. ಸೊ ಇಷ್ಟು ಮಾಡ್ಕೊಂಡಿದ್ದೆ ನಾನು ಕುಚ್ಚು. ಈಗ ಇದಕ್ಕೆ ಇನ್ನೊಂದು ಅಪೋಸಿಟ್ ಕಲರ್ ಚಾಕ್ಲೇಟ್ ಇತ್ತಲ್ಲ, ಸೊ ಇನ್ನೊಂದು ದಾರ ತೊಗೊಂಡಿದ್ದೀನಿ. ಸೊ ಇದು ಕೂಡ 97 ಮಾಡ್ಕೊಂಡು ಇಟ್ಕೊಂಡಿರೋದು ನಾನು. ಇದನ್ನು ಕಡಿಮೆನೇ ಮಾಡ್ಕೊಳ್ಳಿ, 80 90 ಮಾಡ್ಕೊಳ್ಳಿ. ನೀವು ಹೆಚ್ಚಿಗೆ ಮಾಡಿದರೆ ಇಲ್ಲಿ ಕುಚ್ಚು ಕಟ್ಟೋಕ್ಕೆ ಅಷ್ಟು ಕರೆಕ್ಟ್ ಆಗೋದಿಲ್ಲ.
ಯಾಕಂದರೆ 5 ಕುಚ್ಚು ಬರ್ತಾವಲ್ಲ, ಫುಲ್ಲು ಆರ್ಚ್ ಅದು ರೌಂಡ್ ಸರ್ಕಲ್ ಆರ್ಚ್ ಏನಿದೆಯಲ್ಲ ಅದು ಪೂರ್ತಿ ಫಿಲ್ ಆಗಿಬಿಡುತ್ತೆ. ಸೊ ನಾವು ಕಡಿಮೆ ತೊಗೊಂಡ್ರೆ ಹಾಫ್ ಸರ್ಕಲ್ಲು ಕುಚ್ಚೆ ಆಗ್ತವೆ. ಅದಕ್ಕೆ ಇಲ್ಲಿ 80 ಅಥವಾ 90 ಎಳೆ ತೊಗೊಳ್ಳಿ. ನಾನು 90 ಎಳೆ ತೊಗೊಂಡಿದ್ದೀನಿ. ಸೊ ಈ ರೀತಿ ನೆಕ್ಸ್ಟ್ ಕೂಡ ಆ ದಾರನ ಕರೆಕ್ಟಾಗಿ ಹಿಡ್ಕೊಂಡು ಈ ರೀತಿ ಸೂಜಿನ ಕೆಳಗಿಂದ ತೆಗೆದು ಆ ಗೋಲ್ಡನ್ ಕಲರ್ ದಾರನೂ ಗಟ್ಟಿಯಾಗಿ ಟೈಟಾಗಿ ಹಿಡ್ಕೊಳ್ಳೋದ್ರ ಜೊತೆಗೆ ನೆಕ್ಸ್ಟು ಈಗ ಈ ಚಾಕ್ಲೇಟ್ ಕಲರ್ನಷ್ಟೇ ಸೆಕ್ಯೂರ್ ಮಾಡ್ಕೊಳ್ಳೋಣ ಅಥವಾ ಗಂಟು ಹಾಕ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ನೀಡಲ್ನ ಸೂಜಿನ ಹಾಕಿ ನಾನು ಲಾಕ್ ಮಾಡ್ಕೊತಿದ್ದೀನಿ. ಅಥವಾ ನೀವು ನಾರ್ಮಲಾಗಿ 2 ದಾರ ಸೇರಿ ಗಂಟು ಹಾಕ್ಕೊಳ್ತಿದ್ರೆ ಗಂಟು ಹಾಕ್ಕೊಳ್ಳಿ. ಇಲ್ಲ ಒಬ್ಬೊಬ್ಬರು ಅದನ್ನ ಪೂರ್ತಿ ಒಂದು 3 to 4 ಟೈಮ್ಸ್ ಸುತ್ತಿ ಆಮೇಲೆ ಲಾಕ್ ಮಾಡ್ತಾರೆ. ಸೊ ಆ ರೀತಿ ಬೇಕಂದರೆ ಆ ರೀತಿ ಕೂಡ ಲಾಕ್ ಮಾಡ್ಕೊಬೋದು. ಇದು ಕುಚ್ಚು ಕಟ್ಟೋದು ನಿಮ್ಮ ಇಷ್ಟ. ನೀವು ಯಾವ ರೀತಿ ಡೈಲಿ ಕಟ್ತಿರ್ತೀರ ರೂಢ ಇರುತ್ತೆ ನಿಮಗೆ, ಆ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ಟೋಟಲು 5 ಕುಚ್ಚುಗಳನ್ನ ಕಟ್ಟಬೇಕು. 3 ಸರ್ತಿ ನಾನು ಗಂಟು ಹಾಕಿದ್ಮೇಲೆ ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸೂಜಿನ ಮಿಡ್ಲಿಂದ ತೆಗಿತಾ ಇದ್ದೀನಿ. ಸೊ ಈ ಸೈಡ್ ಒಂದು ಚಾಕ್ಲೇಟ್ ಕಲರ್ ಕಟ್ಟಬೇಕು, ಆಮೇಲೆ ಮತ್ತೆ ಗ್ರೀನ್ ಕಲರ್ದು 2, ಒಟ್ಟು ಟೋಟಲ್ ಗ್ರೀನ್ ಕಲರ್ದು 3, ಆಮೇಲೆ ಚಾಕ್ಲೇಟ್ ಕಲರ್ದು 2 ಕುಚ್ಚು ಕಟ್ತಿದ್ದೀನಿ ನಾನಿದು ಒಂದು ಸರ್ಕಲ್ದಲ್ಲಿ. ಸೊ ನೀವು ಕೂಡ ನಿಮ್ಗೆ ಯಾವುದು ಕಲರ್ ಜಾಸ್ತಿ ಬೇಕೋ ಅದನ್ನ 3 ಕುಚ್ಚು ಕಟ್ಕೊಳ್ಳಿ, ಯಾವುದು ಕಡಿಮೆ ಬೇಕೋ ಅದು 2 ಕುಚ್ಚು ಕಟ್ಕೊಳ್ಳಿ. ಸೊ ಇದು ಫಸ್ಟ್ ಏನು ಗ್ರೀನ್ ಕಲರ್ ಕಟ್ಟಿರ್ತೀವಲ್ಲ ಅದರಷ್ಟೇ ಸೈಜ್ ನೋಡಿಕೊಂಡು ಇದನ್ನು ಕೂಡ ಕಟ್ ಮಾಡಿ. ಸ್ವಲ್ಪ ಹೆಚ್ಚಿಗೆ ಆದರೆ ಆಮೇಲೆ ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರೆಕ್ಟ್ ಇದ್ದರೆ ಅಷ್ಟೇ ಬಿಡಿ. ಸೊ ನಾನಿಲ್ಲಿ 2 ದಾರ ಎಕ್ಸ್ಟ್ರಾ ಬಂದಿದ್ದು ಅವ್ನು ಕಟ್ ಮಾಡ್ತಿದ್ದೀನಿ. ಸೊ ಈಗ ಪೂರ್ತಿ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈಗ 5 ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ಈಗ ಇದನ್ನ ಸೀರೆಗೆ ಹಾಕಬೇಕು. ಸೊ ನಾನು ಇಲ್ಲಿ 1-2 ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ. ಈಗ ಸೀರೆಗೆ ನಾನು ಮೊದಲೇ ಗುರ್ತು ಹಾಕ್ಕೊಂಡಿದ್ದೀನಿ. ಈಗ ಪಾಯಿಂಟ್ ಇದ್ದಲ್ಲೇ ಬೀಡ್ ಹಾಕ್ತಿದ್ದೀನಿ. ಇದೇನು ಉದ್ದಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಅವು ಹ್ಯಾಂಗಿಂಗ್ ಈಗ ಮಾಡಿದ್ವಲ್ಲ 5 ಕುಚ್ಚದು ಅದನ್ನ ಹಾಕ್ತಿದ್ದೀನಿ. ಸೊ ಫಸ್ಟೇ ಗುರ್ತು ಮಾಡ್ಕೊಳ್ಳಿ, ಇಲ್ಲಾಂದರೆ ಅಷ್ಟು ಸರಿ ಕಾಣಿಸಲ್ಲ, ಒಂದೊಂದು ಹೆಚ್ಚು ಕಮ್ಮಿ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಇಲ್ಲಿ 6 ಎಳೆ ದಾರನ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಿಂಗಲ್ ಚೈನ್ ಹಾಕೋದು, ಆಮೇಲೆ ಲಾಕ್ ಮಾಡೋದು, ಮತ್ತು ಸಿಂಗಲ್ ಚೈನ್ ಹಾಕೋದು, ಲಾಕ್ ಮಾಡೋದು. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಚೈನ್ ಹಾಕ್ತಿದ್ದೀನಿ, ಮತ್ತು ಅದು ಸೀರೆಗೆ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಿದ್ದೀನಿ. ಸೊ ನೀವು ಇದೇ ರೀತಿಯಾಗಿ ಒಂದು ಚೈನ್ ಹಾಕಿ ಲಾಕ್ ಮಾಡಿ. ಇಲ್ಲ ನಿಮಗೆ ಬೇಡ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತೀವಿ ಅಂದರೆ ಕಂಟಿನ್ಯೂ ಕೂಡ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ನೀವು ಒಂದೊಂದು ಕಂಬದ ಗಟ್ಟಲೆ ಡಬಲ್ ಕ್ರೋಶೆ ಹಾಕ್ತೀರಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಬಟ್ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ರೀತಿ ಹಾಕಿ ತೋರಿಸ್ತಿದ್ದೀನಿ. ಒಂದು ಚೈನ್ ಹಾಕಬೇಕು, ನೆಕ್ಸ್ಟು ಒಂದು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು, ಮತ್ತು ಒಂದು ಚೈನ್ ಹಾಕಬೇಕು, ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ನಾನೇನಿಲ್ಲಿ ಬೀಡಿಗೆ ಪಾಯಿಂಟ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ ಹಾಕಿದ್ದೀನಿ. ಹಾಕಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲೊಂದು ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಪ್ಲೇನ್ ಬೀಡೆ ಆ್ಯಡ್ ಮಾಡಿ ರೌಂಡಂದು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹೆವಿ ಗ್ರ್ಯಾಂಡ್ ಅಂದೇನು ಮಾಡಬೇಡಿ. ಬೀಡ್ ಆ್ಯಡ್ ಮಾಡಿ ಆಮೇಲೆ ಅದನ್ನ ಬೀಡನ್ನ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಸೊ ಇದೇ ರೀತಿ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಒಂದು ಚೈನ್ ಹಾಕಬೇಕು, ಮತ್ತು ಒಂದು ಲಾಕ್ ಮಾಡಬೇಕು. ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಎಲ್ಲಿವರೆಗೂ ಅಂದರೆ ನಾವು ಈಗ ನೆಕ್ಸ್ಟು ಡಿಸೈನ್ ಕುಚ್ಚೇನು ಹಾಕ್ತೀವಲ್ಲ ಅದು 5 ಕುಚ್ಚು ಕಟ್ಟಿರೋದು ಅಲ್ಲಿವರೆಗೂ ಕೂಡ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಒಂದು ಚೈನ್ ಹಾಕಬೇಕು, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಸೊ ನಾನು ಪೂರ್ತಿ ಹೀಗೆ ಹಾಕ್ತಿದ್ದೀನಿ ಆ ಡಿಸೈನ್ದು ಕುಚ್ಚು ಬರೋವರೆಗೂ. ಸೊ ಇಲ್ಲಿ ತನಕ ಮಾರ್ಕ್ ಮಾಡಿ ತನಕ ಹಾಕಿದ್ದೀನಿ. ಹಾಕಿದ್ಮೇಲೆ ಒಂದು ಕುಚ್ಚು ತೊಗೊಳ್ಳಿ. ಸೊ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ನಮಗೆ ಈ ರೀತಿ ಡಿಸೈನ್ ಬರಬೇಕದು. ಆ ರೀತಿ ಬರಬೇಕಂದ್ರೆ ನಾವು ಈ ರೀತಿ ನಮ್ಮ ಕಡೆ ಈ ರೀತಿ ಇಟ್ಕೊಂಡು ಆ ಹಾಫ್ ಏನು ಉಳಿದಿದೆಯಲ್ಲ ಕುಚ್ಚಿಬಿಟ್ಟು ಸೊ ಅದರದ್ದು ಮಧ್ಯದ ಪಾಯಿಂಟಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಅವೆರಡರದ್ದು ಮಧ್ಯೆ ನೋಡಿಕೊಂಡು ಅಲ್ಲಿ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ದಾರ ತಂದು
ನಿಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಇದನ್ನ ಆ ಕಂಟಿನ್ಯೂ ದಾರ ಮತ್ತು ನಿಡಲ್ ಎರಡರ ಮಧ್ಯದಿಂದ ಈ ಸೈಡು ಕೆಳಗಡೆ ಸೆರಗಿನ ಕೆಳಗಡೆ ಈ ರೀತಿ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಆಮೇಲೆ ಮತ್ತೊಂದು ಸರ್ತಿ ಸೀರೆಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇದು ಕರೆಕ್ಟಾಗಿ ಸ್ಟ್ರೇಟಾಗಿ ಅಲ್ಲಿ ಬರುತ್ತೆ. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಒಂದು ಚೈನ್ ಹಾಕ್ಕೋಬೇಕು, ಸೀರೆಗೆ ಲಾಕ್ ಮಾಡ್ಕೋಬೇಕು, ಮತ್ತು ಒಂದು ಸಿಂಗಲ್ ಚೈನ್ ಹಾಕಬೇಕು, ಲಾಕ್ ಮಾಡಬೇಕು. ಸೊ ನೆಕ್ಸ್ಟು ಹೀಗೆ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಸೊ ನೆಕ್ಸ್ಟ್ ಕಂಟಿನ್ಯೂ ಇನ್ನೊಂದು ಬೀಡ್ ಆ್ಯಡ್ ಮಾಡೋಕ್ಕೆ ಅಂತ ಪಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಕೂಡ ಇದೇ ರೀತಿ ಒಂದು ಚೈನು ಅದನ್ನು ಲಾಕ್ ಮಾಡ್ಕೊಂಡು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಪಾಯಿಂಟ್ವರೆಗೂ ಬಂದಿಂದ ಆ ನಿಡಲ್ ಮೇಲಿನ ದಾರ ಸ್ವಲ್ಪ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡೋಣ. ಸೊ ಬೀಡ್ ಆ್ಯಡ್ ಮಾಡಿ ಆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಕಂಟಿನ್ಯೂ ಸೇಮ್ ಒಂದು ಚೈನ್ ಅದನ್ನ ಲಾಕ್ ಮಾಡ್ಕೋಬೇಕು, ಮತ್ತು ಒಂದು ಚೈನ್ ಅದನ್ನ ಲಾಕ್ ಮಾಡ್ಕೋಬೇಕು, ಅಥವಾ ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಎಲ್ಲಿವರೆಗೂ ಅಂದರೆ ನೆಕ್ಸ್ಟು ಕುಚ್ಚು ಹಾಕೋಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ಅಲ್ಲಿವರೆಗೂ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಇಲ್ಲಿ ಇನ್ನೊಂದು ಕುಚ್ಚು ಆ್ಯಡ್ ಮಾಡೋಣ. ಸೊ ಈಗ ತೊಗೋತಿದೆ ನೋಡಿ ಇನ್ನೊಂದು ಡಿಸೈನು. ಅದನ್ನ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸೊ ಫ್ರಂಟ್ ಸೈಡನ್ನ ಮೇಲ್ ಮಾಡಿ ನಮ್ಮ ಹತ್ರ ಈ ರೀತಿ ಇಟ್ಕೋಬೇಕು, ನಮಗೆ ಮುಖ ಮಾಡಿ. ಸೊ ನೆಕ್ಸ್ಟು ಇದರದ್ದು ಮಿಡ್ಲ್ ನೋಡಿಕೊಂಡು ಅಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಹಾಫ್ ಕುಚ್ಚು ಬಿಟ್ಟೇನು ಉಳ್ಕಿದ್ದು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅಲ್ಲಿ ಮಿಡಲ್ ನೋಡಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನ ಆ ಥ್ರೆಡ್ಡು ಮತ್ತು ನಿಡಲ್ ಎರಡರ ಮಧ್ಯೆಯಿಂದ ಈ ರೀತಿ ಸೆರಗಿನ ಕೆಳಗಡೆ ಅದನ್ನ ಸರಿಸ್ಬೇಕು. ಸರಿಸಿ ನೆಕ್ಸ್ಟು ಮತ್ತು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಒಂದು ಸಿಂಗಲ್ ಚೈನ್ ಅದೇನು ಹಾಕ್ಕೊಳ್ಳೋದು ಬೇಡ, ಡೈರೆಕ್ಟ್ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸೇಮ್ ಒಂದು ಚೈನು ಅದು ಲಾಕ್, ಒಂದು ಚೈನು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಅಥವಾ ಒಂದು ಸಿಂಗಲ್ ಕ್ರೋಶೆ ಹೀಗೆ ಮಾಡ್ಕೊಂಡು ಹೋಗೋದು. ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ನೆಕ್ಸ್ಟ್ ಒಂದು ಚೈನ್ ಹಾಕಬೇಕು, ಅದನ್ನ ಸೀರೆಗೆ ಲಾಕ್ ಮಾಡಬೇಕು, ಮತ್ತು ಒಂದು ಚೈನ್ ಹಾಕಬೇಕು, ಅದನ್ನ ಸೀರೆಗೆ ಲಾಕ್ ಮಾಡಬೇಕು. ಪೂರ್ತಿ ಸೀರೆ ಕಂಟಿನ್ಯೂ ಹೀಗೆ ಹಾಕೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಒಂದು ಸತಿ ಟ್ರೈ ಮಾಡಿ. ಆ್ಯಕ್ಚುಲಿ ನನ್ನ ಕೈ ನೋವಾಗಿದೆ ಸ್ವಲ್ಪ, ಅದು ಬ್ಯಾಂಡೇಜ್ ಹಾಗೆ ಕಾಣ್ತಿದೆ, ಸಾರಿ. ಸೊ ಪೂರ್ತಿ ಡಿಸೈನ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕುಚ್ಚು ಡಿಸೈನ್ಸ್ ಇದ್ದಾವೆ ನನ್ನ ಚಾನಲಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಮುದ್ದಾಗಿ ಬಂದಿದೆ ಡಿಸೈನು, ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಒಂದು